ಇದಕ್ಕೆ ನಾವಿವಾಗ ಸ್ವಲ್ಪ ಮೆಣಸಿನ ಕಾಳು. ಓಕೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಈ ಪ್ರೋಗ್ರಾಮ್ ನಲ್ಲಿ ಮಾಡೋ ಎಕ್ಸೈಟ್ಮೆಂಟ್ ಅಲ್ಲ, ನಿಮ್ಮಂತ ಒಂದು ಸುಂದರವಾದ ಹುಡುಗಿನ ನೋಡಿದ ಆಂಗ್ಸೈಟಿ ನಾನು ಒಂದು ಎರಡು ಇಂಗ್ರೀಡಿಯೆಂಟ್ಸ್ ಮರ್ತೋಗಿದ್ದೀನಿ. ದಯವಿಟ್ಟು ನನಗೆ ಹೆಲ್ಪ್ ಮಾಡ್ಬೇಕು, ನಂಗೆ ತಂದು ಕೊಡ್ಬೇಕು. ಒಂದ್ ಸ್ವಲ್ಪ ಈರುಳ್ಳಿ, ಒಂದ್ ಸ್ವಲ್ಪ ಕಟ್ ಮಾಡಿರೋ ಚಿಲ್ಲಿ, ಗ್ರೀನ್ ಚಿಲ್ಲಿ. ನೀವು ಕೇಳೋದ್ ಹೆಚ್ಚ, ನಾವು ಕೊಡೋದ್ ಹೆಚ್ಚ. ತಂದೆ ಒಂದೇ ನಿಮಿಷ. ಸೊ ಅಂಕಲ್, ನೀವ್ ಹೇಳಿದ ಗ್ರೀನ್ ಚಿಲ್ಲೀಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಇದೊಂದು 2 ಸ್ಪೂನ್ ಇದು ಕಟ್ ಮಾಡಿ ಇಟ್ಟಿರೋದ್ರಿಂದ 1-2 ಸ್ಪೂನ್, ಅದರ್ವೈಸ್ ಅಬೌಟ್ 6 or 7 ಗ್ರೀನ್ ಚಿಲ್ಲೀಸ್. ಸೊ ಬಿಕಾಸ್ ಇಟ್ ಇಸ್ ಪೆಪ್ಪರ್, ಸ್ವಲ್ಪ ಖಾರ ಇರುತ್ತೆ, ಬಟ್ ಪೆಪ್ಪರ್ ವಿಲ್ ಟೇಕ್ ಓವರ್. ನಿಮ್ಗೆ ಆ ಟೇಸ್ಟ್ ಮಾಡಿದಾಗ ಆ ಪೆಪ್ಪರ್ ಟೇಸ್ಟೇ ಬರ್ತಾ ಇರುತ್ತೆ. ಇಲ್ಲಿ ಜಾಸ್ತಿ ಚಿಲ್ಲೀಸ್ ಹಾಕ್ಬಾರ್ದು. 1 ಅಥವಾ 1.5 ಅಷ್ಟು ಈರುಳ್ಳಿನ ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಕೋಬೇಕು. ಇದು ಅರ್ಧ ಕೆಜಿ ಅಲ್ವಾ, ಸ್ವಲ್ಪ ಕಮ್ಮಿ. ಓಕೆ, ಸ್ವಲ್ಪ ನೀರು ಹಾಕ್ಬೇಕು. ಇದಿಷ್ಟನ್ನ ಹಾಕೊಂಡು ಒಂದು ಅರ್ಧ ಕಪ್ ನೀರು. ಇದನ್ನ ನಾವು ಮಿಸ್ ಮಾಡ್ಬಿಟ್ಟಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಕ್ಕೆ. ಸೊ ಇದನ್ನು ಆಡ್ ಮಾಡ್ಕೊಂಡ್ಬಿಡಿ. ಸೊ ಇವಾಗ ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಫುಲ್ ಪೇಸ್ಟ್ ತರ ಆಗ್ಬೇಕು ಅದು. ಸೊ ನಿಮ್ಗೂ ಅಡ್ಗೆನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇದೆ, ಬಟ್ ಅಮ್ಮ ಸಿಕ್ಕಾಪಟ್ಟೆ ಬೈತಾರೆ. ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡೋದು ನಾನು. ಲೈಕ್ ಯಾವುದೇ ಕೆಲಸನೂ ಸ್ವಲ್ಪ ಸಮಾಧಾನವಾಗಿ, ನಿಧಾನವಾಗಿ, ತಾಳ್ಮೆಯಿಂದ ಮಾಡ್ಬೇಕು. ಇಲ್ಲ, ನನಗೆ ಇವಾಗ ಒಂದು ಮಾತು ನನಗೆ ಜ್ಞಾಪಕ ಬಂತು. ನಮ್ಮ ತಾಯಿಯವ್ರು ಬಹಳ ಚೆನ್ನಾಗಿ ಅಡುಗೆ ಮಾಡೋರು. ಅದು ವೆದರ್ ಇಟ್ ಇಸ್ ವೆಜಿಟೇರಿಯನ್ ಇರ್ಬೋದು, ಇಲ್ಲ ನಾನ್ ವೆಜಿಟೇರಿಯನ್ ಇರ್ಬೋದು, ಅದು ಚಿಲ್ಲಿ ಚಿಕನ್ ಇರ್ಬೋದು, ಇಲ್ಲ ಒಬ್ಬಟ್ಟು ಮಾಡೋದಿರ್ಬೋದು, ಇಲ್ಲ ಕಜ್ಜಾಯ ಮಾಡೋದಿರ್ಬೋದು, ಇಲ್ಲ ಚಿತ್ರಾನ್ನ ಮಾಡೋದಾದ್ರೂ ಸರಿ, ಬಹಳ ರುಚಿಯಾಗಿ ಮಾಡೋರು. ಅವ್ರನ್ನ ಒಂದ್ಸಾರಿ ಕೇಳ್ತಾ ಇದ್ದೆ, ಅಮ್ಮ ಹೆಂಗಮ್ಮ ನೀನು ಏನ್ ಮಾಡಿದ್ರು ಅಷ್ಟು ರುಚಿಯಾಗಿರ್ತದಲ್ಲ, ಎಲ್ಲಿ ಕಲ್ತ್ರಿ ನೀವು ಇದೆಲ್ಲ ಅಂತೇಳಿ. ಇಲ್ಲಮ್ಮ, ನಾನು ಯಾವತ್ತು ನಮಗೆ ಒಬ್ಬ ಹೆಣ್ಣಾದೊಳಗೆ ನನ್ನ ಬಂದವ್ರಿಗೆ ಚೆನ್ನಾಗಿ ಊಟ ಮಾಡಿ ರುಚಿಯಾಗಿ ಅವ್ರಿಗೆ ಬಡಿಸ್ಬೇಕು, ಅವ್ರದನ್ನ ತಿಂದು ಸಂತೋಷ ಪಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಮ್ಮ ಒಳ್ಳೆ ಮನ್ಸಿರುತ್ತೋ, ಅವಾಗ ಆಟೋಮೆಟಿಕ್ ಆಗಿ ನಾವು ಮಾಡೋ ಅಡಿಗೆ ರುಚಿಯಾಗಿ ಬರುತ್ತೆ. ಅವಳ ಇಲ್ದೆ ಅಯ್ಯೋ ಇದೇನಪ್ಪ ಬಂದ್ರು ಈ ಟೈಮಲ್ಲಿ ಇವ್ರಿಗೆ ಯಾಕೆ ಮಾಡಾಕ್ತಾರೆ ಅಂತ ಬೇಜಾರಾಗಿ ಮಾಡಿದಾಗ ಅದು ಉಪ್ಪು ಸರಿ ಇರಲ್ಲ, ಖಾರನೂ ಸರಿ ಇರಲ್ಲ. ಅದಕ್ಕೇನೆ ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಪ್ಯಾಷನ್ ಇರ್ಬೇಕು ಅದಕ್ಕೆ. ಸೊ ಅಂಕಲ್, ಇವತ್ತು ನಮ್ಗೆ ಉಪ್ಪು ಖಾರ ಸರಿಯಾಗಿ ಪ್ಲೀಸ್ ಮಾಡ್ಕೊಡಿ. ಒಳ್ಳೆ ಇದನ್ನ ಇವಾಗ ಮಟನ್ಗೆ ನಾವು 2 ವಿಸಿಲ್ ಆದ್ಮೇಲೆ ಮಟನ್ಗೆ ಅದನ್ನ ಓಪನ್ ಮಾಡ್ಬಿಟ್ಟು ನಾವಿವಾಗ ಮಾಡಿರೋ ಪೇಸ್ಟ್ ನ ಅದ್ರ ಒಳಗಡೆ ಹಾಕ್ಬೇಕು. ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕಂಟಿನ್ಯೂಸ್ 4-5 ವಿಸಿಲ್ ಆಗ್ಬೇಕು. ಸೊ ಧರ್ಮ ಅವರೇ, ನೀವೇನೋ ನಿಮ್ ಡ್ಯಾಡಿ ಒಂದ್ಸತಿ ಶೂಟಿಂಗ್ ಇಂದ ಮೇಕಪ್ ತೆಗಿದಿರ ಬಂದ್ರೆ ನೀವ್ ಗೇಟೇ ತೆಗ್ದಿರ್ಲಿಲ್ವಂತೆ ಅವ್ರಿಗೆ? ಹೌದು, ಆಕ್ಚುಲಿ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಅವರು ಫಸ್ಟ್ ಟೈಮ್ ನಾನು ನಮ್ಮ ಅಕ್ಕ ಶೂಟಿಂಗ್ ಹೋದಾಗ ಆ ಬ್ಲಡ್ ಸೀನ್ ಎಲ್ಲ ನೋಡ್ಬಿಟ್ಟು ಸಾಯಿಸೋ ಸೀನ್ ಇತ್ತು. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಅಕ್ಕಗೂ ಜ್ವರ, ನನ್ಗೂ ಜ್ವರ. ಅಷ್ಟು ಭಯ ಆಗ್ಬಿಡ್ತು. ಅಂದ್ರೆ ಅವ್ರು ಮಾಡ್ತಿದ್ ಇಂಪ್ಯಾಕ್ಟ್ ಆ ಕ್ಯಾರೆಕ್ಟರ್ ಮೇಲೆ. ಸೊ ಒಂದಿನ ಮನೇಲಿದ್ವಿ, ನಾನು ಒಮ್ಮೆ ಸ್ವಲ್ಪ ಲೇಟ್ ಆಗಿತ್ತು, 3 ಜನ ಮನೇಲಿದ್ವಿ. ಸೊ ಬಂದ್ ಬೆಲ್ ಹೊಡೆದ್ರು. ಸೊ ಅವ್ರೇನ್ ಮಾಡ್ಬಿಟ್ಟಿದ್ದಾರೆ, ಸೆಟ್ ಅಲ್ಲಿ ಅದ್ ಯಾಕೆ ಗೆಟಪ್ ಹಾಕೊಂಡಿದ್ದಾರೆ, ಆ ಪೊಲೀಸ್ ಇನ್ಸ್ಪೆಕ್ಟರ್ ದಟ್ ಫುಲ್ ಇದು, ಆಮೇಲೆ ಇಲ್ಲೊಂದು ಕಟ್ಟು, ಅದನ್ನ ಫೈಟ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ರು. ಸೊ ಹಂಗೆ ಬಂದ್ಬಿಟ್ಟು ಬಾಗ್ಲಿಂಗ್ ತಟ್ಟಿದ್ರು, ಟಕ್ 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 ಟಕ್. ನಾವ್ ಯಾವ್ದಿದು ಇಷ್ಟೊತ್ತಿಗೆ ಪೊಲೀಸ್ ಬಂದಿದಾರಂತ ಲೈಟ್ ಹಾಕಿ ನೋಡಿದ್ರು ಗೊತ್ತಾಗ್ತಿಲ್ಲ. ಬಾಗ್ಲು ತೆಗೀರಿ ಬೇಗ ಅಂತೇನೋ. ನಾವೆಲ್ಲ ಫುಲ್ ಎದ್ದು ಬಿದ್ದು ಓಡೋಗಿ ಭಯ ಆಗಿ, ಐ ಮೀನ್ ದಟ್ ಮಚ್ ಆಫ್ ಹಿ ವಾಸ್ ಸೋ ಇನ್ ಟು ಹಿಸ್ ಕ್ಯಾರೆಕ್ಟರ್. ಅಂದ್ರೆ ಇದು ಮೇಕಪ್ ಹಾಕಿದಾಗ ಪ್ಲಸ್ ಇದು ನನಗೊಂದು ಯಾವ್ದಾದ್ರು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ರೆ, ಡಿಫ್ರೆಂಟ್ ಗೆಟಪ್ ಹಾಕಿದ್ರೆ ಯೂಶುವಲ್ ಆಗಿ ಅದನ್ನೆಲ್ಲ ಸ್ಟುಡಿಯೋನಲ್ಲಿ ರಿಮೂವ್ ಮಾಡೋದೆಲ್ಲ. ಸೈಟ್ ಕಾರ್ ಹೊಡ್ಕೊಂಡು, ನಾನೇ ಸೆಲ್ಫ್ ಡ್ರೈವಿಂಗ್, ನಾನೇ ಕಾರ್ ಓಡಿಸೋದು, ಕಾರ್ ಓಡಿಸ್ಕೊಂಡು ಬರ್ತಾ ಇದ್ರೆ ಈ ಸಿಗ್ನಲ್ ಅಲ್ಲಿ ಅಲ್ಲಿ ಇಲ್ಲಿ ಜನಗಳು ನನ್ನ ನೋಡಿ ಹೆಂಗ್ ಫೀಲ್ ಮಾಡ್ತಾರೆ, ಭಯ ಪಡ್ತಾರ ಇಲ್ವಾ ಇದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಸುಮಾರು ಫಿಲ್ಮ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಶೂಟಿಂಗ್ ಆದ್ಮೇಲೆ ವಿತ್ ಯೂನಿಫಾರ್ಮ್ ಕ್ಯಾಪ್ ಹಾಕೊಂಡು ಕಾರ್ ಓಡಿಸ್ಕೊಂಡು ಗ್ಲಾಸಸ್ ಹಾಕೊಂಡು ಸ್ಟ್ರೈಟ್ ಆಗಿ ಬರ್ತಾ ಇದ್ರೆ ರೋಡ್ ನಲ್ಲಿ ಸಿಗುವ ಪೊಲೀಸ್ ಎಲ್ಲ ಸಲ್ಯೂಟ್ ಹೊಡಿತಾರೆ, ಯಾರೋ ಆಫೀಸರ್ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ರೀತಿ ಅಕಸ್ಮಾತ್ ರೆಕಗ್ನೈಸ್ ಮಾಡಿದ್ರು, ಸಿಗ್ನಲ್ ಅಲ್ಲಿ ಇಲ್ಲಿ ನೋಡಿ ರೆಕಗ್ನೈಸ್ ಮಾಡಿದ್ರು, ಸಲ್ಯೂಟ್ ಹೊಡೆಯೋದು ಹೊಡೆದ್ ಬಿಡ್ತಾವೆ. ಸರ್ ನೀವ ಸರ್ ಏನ್ ಸರ್ ನಮ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟಿದ್ರ? ಇಲ್ಲಪ್ಪ ಶೂಟಿಂಗ್ ಇತ್ತು, ಅದ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಅಂಕಲ್ಗೆ ಕಾರು ಬೈಕ್ಸ್ ಅಂದ್ರೆ ತುಂಬಾನೇ ಇಷ್ಟ ಅಂತಲ್ಲ? ಹೌದು, ಫಸ್ಟ್ ನಾನು ಮೊದಲಿಂದ ಆಕ್ಚುಲಿ
ಫಸ್ಟು ರೋಟಿಂಗ್ SD ರೋಟಿಂಗ್ ಇತ್ತು, SD ಜಾವ. ಸೊ ಮಹಾರಾಣೀಸ್ ಕಾಲೇಜ್ ಮುಂದೆ ಹೇಳ್ತಾ ಇದ್ರು ಎಕ್ಸ್ಪೀರಿಯನ್ಸ್. ಓ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆ ಟೈಮಲ್ಲಿ ರೇಸಿಂಗ್ ಅಂದ್ರೆ ಹೆಂಗಂದ್ರೆ ಮಹಾರಾಣೀಸ್ ಕಾಲೇಜ್ ಮುಂದೆ ರೈಟ್ ಒಂದಿದೆ. ಸೊ ರೈಟ್ ತೊಗೊಂಡ್ರೆ ಸೈಲೆನ್ಸರ್ ಟಚ್ ಆಗಬೇಕು. ಎಷ್ಟೊಂದ್ಸಲ ಅದು ಯಾಕೆ ಟಚ್ ಆಗಿಲ್ಲ ಅಂತ ವಾಪಸ್ ಹೋಗಿ ಟಚ್ ಮಾಡ್ಕೊ. ಸೊ ಆ ತರ ಹುಚ್ಚು. ಅಂಡ್ ಹೆರಾಲ್ಡ್ ಕಾರು. ಅವಾಗ ಜಾಸ್ತಿ ಮೋಟರ್ ಬೈಕ್ಗಳು ಇಂಪೋರ್ಟೆಡ್ ಎಲ್ಲ ಇರ್ತಿರ್ಲಿಲ್ಲ. ಇದ್ದದೇ ಒಂದ್ 3-4 ಮೋಟರ್ ಬೈಕ್. ಆ 3-4 ಇಂಪೋರ್ಟೆಡ್ ಬೈಕ್ ಅಲ್ಲಿ ಮಹಾರಾಣಿ ಕಾಲೇಜ್ ಮುಂದೆ ಮಹಾರಾಣಿಗಳನ್ನ ನೋಡ್ಕೊಂಡು ಬರೀ ನೋಡೋದಲ್ಲ, ರೌಂಡ್ ಕರ್ಕೊಂಡು ಹೋಗಿದ್ದಾರೆ ಯಾರನ್ನು. ಹೇಗೆ ಅದನ್ನ ರೆಡಿ ಮಾಡ್ತಿದ್ದೆ ಅಂದ್ರೆ, ಅದನ್ನ ಡಿಫ್ರೆಂಟ್ ಡಿಸೈನ್ ಮಾಡ್ತಿದ್ದೆ ಅಂದ್ರೆ ಯಾರಾದ್ರೂ ನೋಡೋ ಇಂಪೋರ್ಟೆಡ್ ಬೈಕ್ ಅಂತ ಕೇಳೋರು. ಅದು SD ತರ ಕಾಣಿಸ್ತಾನೆ ಇರಲಿಲ್ಲ. ಅಷ್ಟು ಚೆನ್ನಾಗಿ ಅದನ್ನ ಬೇರೆ ತರ ಹ್ಯಾಂಡಲ್ ಹಾಕಿ, ಬೇರೆ ತರ ಅದ್ರ ಮಡ್ ಗಾರ್ಡ್ ಎಲ್ಲ ರೈಸ್ ಮಾಡಿ, ಡರ್ಟ್ ಬೈಕ್ ತರ ಮಾಡಿ, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ, ಇಲ್ಲ ಸಮ್ಟೈಮ್ ಕ್ಲಿಪ್ ಆನ್ ಹಾಕಿ ರೇಸಿಂಗ್ ತರ. ಬರೀ ಅದನ್ನ ನೋಡೋದಷ್ಟೇ ಅಲ್ಲ, ಅದ್ರ ಮೇಲೆ ಕೂತ್ಕೋಬೇಕು ಅನ್ನೋ ಆಸೆನೂ. ಆಸೆ ಬೈಕ್ಗೋಸ್ಕರ ಕೂತ್ಕೊಳ್ಳೋ ಹೆಣ್ಣನ್ನ ನಂಬ್ತಾ ಇರಲಿಲ್ಲ, ನನಗೋಸ್ಕರ ಕೂತ್ಕೊಳ್ಳೋ ಹೆಣ್ಣಲ್ಲಿ. ಬಟ್ ಇದೊಂದು ಎಕ್ಸ್ಪೀರಿಯನ್ಸ್ ಒಂದ್ಸಲಿ ನಮ್ಮ ತಾಯಿ ಹೇಳಿದ್ದು. ಸೊ ಡ್ಯಾಡಿ ಯಾವಾಗಲೂ ಒಬ್ರು ಭಾಳ ಕ್ಲೋಸ್ ಫ್ರೆಂಡ್ ಇದ್ರು. ಸೊ ಅವ್ರನ್ನ ಕರ್ಕೊಂಡು ದಿನ ಕಾಲೇಜಿಗೆ ಹೋಗ್ತಾ ಇದ್ರು. ಫ್ಯಾಮಿಲಿ ಫ್ರೆಂಡ್. ಸೊ ನಮ್ಮ ಅಮ್ಮ ಯಾವಾಗಲೂ ನೋಡ್ತಾ ಇದ್ರು ಗೇಟಿಂದ, ಏನ್ ದಿನ ಯಾರಾದ್ರೂ ಒಬ್ರನ್ನ ಕರ್ಕೊಂಡು ದಿನ ಬೈಕಲ್ಲಿ ಕೂರ್ಸ್ಕೊಂಡು ಹೋಗ್ತಾರೆ ನೋಡಿ. ಸೊ ಶಿ ಯೂಸ್ ಟು ಆಲ್ವೇಸ್ ಟೆಲ್ ಮಿ. ಜೆಲಸಿ ಇತ್ತು ಅದು ಫಸ್ಟ್ ಇಂಪ್ರೆಷನ್ ಅದು. ಆಮೇಲೆ ನಂದು ಅವ್ರದ್ದು ಮದ್ವೆ ಅಂತ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಆದ್ಮೇಲೆ ಅವರು ಜ್ಯೋತಿ ನಿವಾಸದಲ್ಲಿ ಓದಿದ್ದು. ಸೊ ಅಲ್ಲಿಗೆ ಅವ್ರೇನೋ ಹೋಗ್ಬೇಕಾಗಿತ್ತು ಅಂತ ಹೇಳಿ ನನ್ನ ಹತ್ರ ಅವಾಗ ಬಾಬಿ ಫಿಲ್ಮ್ ರಿಲೀಸ್ ಆಗಿತ್ತು. ಆ ಬಾಬಿ ರಾಜದ ಮೋಟರ್ ಬೇಕಿತ್ತು ನನ್ನ ಹತ್ರ. ಬಾಬಿನೂ ಇತ್ತು ಅವಾಗ ನನ್ನ. ಸೊ ಅವ್ರನ್ನ ಬಾಬಿನಲ್ಲಿ ಕುಂಡ್ರಿಸ್ಕೊಂಡು ಆ ಜ್ಯೋತಿ ನಿವಾಸ ಕರ್ಕೊಂಡು ಹೋಗಿದ್ದೆ. ಯಾವ ಹಾಡು ಹಾಡ್ಕೊಂಡು ಹೋಗಿದ್ರಿ ಮನ್ಸಲ್ಲಿ ಕೇಳಬಹುದಾ? ಅದು ಬಾಬಿ ಆ ಬೈಕ್ ಆದ್ರೂನು ಅದ್ರಲ್ಲಿ ನಾನು ಹಾಡಿದ್ದು ಮೈ ಫೇವ್ರೆಟ್ ರಾಜೇಶ್ ಖನ್ನಾ, ಜಿಂದಗಿ ಅಂತ ಹಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿದೆ. ಡ್ಯಾಮ್ ಹ್ಯಾಪಿ. ಸೊ ಚೆಕ್ ಮಾಡೋಣ ಅಂಕಲ್, ಕೂಲ್ ಆಗಿದೆಯಾ ಅಂತ. ಕೂಲ್ ಆಗಿದೆ ಅಲ್ಲ, ಶಾಂತವಾಗಿರ್ಬೇಕು ಅಂತ. ಇಲ್ಲ ಗಲಾಟೆ ಮಾಡ್ಬೇಕು. ಜಸ್ಟ್ ಓಪನ್. ಸೂಪರ್. ಆ ಬೋಲ್ ತಗೊಳ್ಳಿ. ಇವಾಗ ಇದನ್ನ ನೀವು ಡೈರೆಕ್ಟ್ ಆಗಿ ಮನೆಯಲ್ಲಾದ್ರೆ ತಟ್ಟೆ ಹಿಡ್ಕೊಂಬಂದು ನಿಂತ್ಕೊಂತೀವಿ ಶ್ರೀಮತಿ ಅವ್ರ ಮುಂದೆ, ಅವರು ತಟ್ಟಾಗಿ ಇದರಿಂದನೇ ಡೈರೆಕ್ಟ್ ಆಗ್ತಾರೆ. ಬಟ್ ಯಾರಾದ್ರೂ ಗೆಸ್ಟ್ ಅವರು ಇವ್ರು ಬಂದಾಗ ಅದನ್ನ ಬೋಲ್ ಒಳಗಡೆ ಹಾಕೊಂಡು ಮಟನ್ ಪೆಪ್ಪರ್ ಫ್ರೈ. ಇಟ್ಸ್ ಬ್ಯೂಟಿಫುಲ್. ಸೊ ವೀಕ್ಷಕರೇ, ಮಟನ್ ಪೆಪ್ಪರ್ ಫ್ರೈ ಇದರ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಬನ್ನಿ ಒಂದ್ ಸಣ್ಣ ರೀಕ್ಯಾಪ್ ನಲ್ಲಿ. ನಾವ್ ಇದನ್ನ ತಿನ್ನಕ್ಕೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಮಟನ್ ಪೆಪ್ಪರ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು 2 ಟೀ ಚಮಚ, ಪುದೀನ 2 ಟೀ ಚಮಚ, ಕಾಳುಮೆಣಸು 1 ಟೀ ಚಮಚ, ಹಸಿಮೆಣಸಿನಕಾಯಿ 2 ಟೀ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 3 ಟೀ ಚಮಚ, ಮಟನ್ ಅರ್ಧ ಕೆಜಿ, ಈರುಳ್ಳಿ 2 ಟೀ ಚಮಚ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ರುಬ್ಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಮಟನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲೋಟ ನೀರು ಸೇರಿಸಿ 2 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡು ನಂತರ ರುಬ್ಬಿಕೊಂಡ ಮಿಶ್ರಣ ಸೇರಿಸಿ ಮತ್ತೆ 6 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಮಟನ್ ಪೆಪ್ಪರ್ ಫ್ರೈ ರೆಡಿ ಟು ಸರ್ವ್. ವೆಲ್ಕಮ್ ಬ್ಯಾಕ್. ಇವಾಗ ಮಟನ್ ಪೆಪ್ಪರ್ ಫ್ರೈ ಟೇಸ್ಟ್ ಮಾಡೋ ಟೈಮ್ ಆಗಿದೆ. ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಓ ಥ್ಯಾಂಕ್ ಯು. ಐ ಕಾಂಟ್ ವೇಟ್. ನಾನು ಶುರು ಮಾಡ್ತಿದ್ದೀನಿ ಅಂಕಲ್. ಪ್ಲೀಸ್ ಗೋ ಅಹೆಡ್. ನೀವು ತಿನ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ನಾನು ಡೆಫಿನೆಟ್ಲಿ. ನೀವ್ ಹೇಳ್ದಂಗೆ ಮೆಣಸಿನ್ಕಾಯಿಗಿಂತ ಪೆಪ್ಪರ್ ಫ್ಲೇವರ್ ಜಾಸ್ತಿ ಬರುತ್ತೆ ಅಂದಂಗೆ. ದಿಸ್ ಆಕ್ಚುಲಿ ಪೆಪ್ಪರ್ ಫ್ರೈ ತರಾನೇ ಇದೆ. ತರ ಅಲ್ಲ, ಪೆಪ್ಪರ್ ಫ್ರೈ. ಯಾಕೆ ಕನ್ಫ್ಯೂಸ್ ಮಾಡ್ತೀರಾ? Really tasty. Very tasty. I'm really happy about it. Yes, it's very Definitely. ವೀಕ್ಷಕರು ಏನಾದ್ರು ಇದನ್ನ ಟ್ರೈ ಮಾಡಿ. ನೀವು ಇದನ್ನ ಟ್ರೈ ಮಾಡ್ಲೇಬೇಕು. ಇದು ಅಂಕಲ್ ಆಂಟಿಯಿಂದ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಕಲ್ತಿರೋಂಥ ಡಿಶ್ ಇದು. ಸೊ ಎಷ್ಟು ಟೇಸ್ಟಿ ಇರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಟ್ರೈ ಮಾಡಿ ಮನೆಯಲ್ಲಿ. ತುಂಬಾ ಟೇಸ್ಟಿ ಆಗಿದೆ. ನೀವು ನಿಮ್ ಫ್ಯಾಮಿಲಿ ಎಲ್ಲ ಇದು ಡೆಫಿನೆಟ್ ಆಗಿ ಎಂಜಾಯ್ ಮಾಡ್ತೀರಾ. ಸೊ ಧರ್ಮ ಅವರೇ, ನಿಮ್ಗೆ ಲಿಟ್ರಲಿ ಒಂದ್ ಸ್ಕೂಲ್ ಆಫ್ ಟೀಚಿಂಗ್ಗೆ ನಿಮ್ ತಂದೆನೇ ಇದಾರೆ ನಿಮ್ಗೆ. ಸೊ ತಂದೆಯಿಂದ ಇನ್ಸ್ಪೈರ್ ಆಗಿ ಏನೇನ್ ಕಲ್ತಿದ್ದೀರಾ ನೀವು? ಎಲ್ಲರೂ ಕೇಳ್ತಾರೆ ರೋಲ್ ಮಾಡೆಲ್ ಯಾರು, ಇನ್ಸ್ಪಿರೇಷನ್ ಯಾರು ಅಂತ. ಸೊ ಫಸ್ಟ್ ಥಿಂಗ್ ಐ ಥಿಂಕ್ ವೆನ್ ಐ ಹ್ಯಾವ್ ಒನ್ ರೋಲ್ ಮಾಡೆಲ್ ಅಟ್ ಹೋಮ್, ಐ ಡೋಂಟ್ ಮೆನ್ಷನ್ ಎನಿಬಡಿ ನೇಮ್. ಯಾಕಂದ್ರೆ ಫಸ್ಟ್ ಇಂದ ನೋಡ್ತಾ ಇದ್ದೀನಿ ಅವ್ರ ಫಿಟ್ನೆಸ್ ಆಗಿರ್ಬೋದು, ಅವ್ರ ಈಟಿಂಗ್ ಹ್ಯಾಬಿಟ್ಸ್ ಆಗಿರ್ಬೋದು. ಪ್ರತಿದಿನ ಲೈಕ್ ಅವರು ಹಿಸ್ ಥಿಂಗ್ ಇಸ್ ತಿನ್ಬೇಕು, ಚೆನ್ನಾಗಿ ತಿನ್ಬೇಕು,
ಅದೇ ತರ ಸ್ವೆಟ್ ಮಾಡ್ಬೇಕು. ಶೂಟಿಂಗ್ ಇದ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಅಟ್ಲೀಸ್ಟ್ ಒಂದು ಜಾಗ್, ಇಲ್ಲಾಂದ್ರೆ ಟೆನ್ನಿಸ್. ಸೊ ಹೀಸ್ ಬಿನ್ ಪ್ಲೇಯಿಂಗ್ ಟೆನ್ನಿಸ್ ಫ್ರಮ್ ಪಾಸ್ಟ್ 15-20 years ಇಂದ ಕಂಟಿನ್ಯೂಸ್ ಆಗಿ. ನಾನು ಚಿಕ್ಕವನಾಗ ಯೂಸ್ ಟು ಟೇಕ್ ಮೀ ಅಂಡ್ ಗೋ. ಸೊ ಜೊತೆಗೆ ಹೋಗ್ತಾ ಇದ್ವಿ ಟೆನ್ನಿಸ್, ಆಮೇಲೆ ಸ್ಕೇಟಿಂಗ್ ಆಗಿರ್ಬೋದು ಅರ್ಲಿಯರ್ ಡೇಸ್. ಸೊ ಆಮೇಲೆ ಸ್ಯಾಟರ್ಡೇ ಸಂಡೇಸ್ ಬಂದ್ರೆ ಅಟ್ಲೀಸ್ಟ್ ಒಂದು ಸಂಡೇ ಸ್ವಿಮ್ಮಿಂಗ್ ಆಗಿರ್ಬೋದು. ಸೊ ಈ ತರ ಆಮೇಲೆ ಡಾನ್ಸ್ ಆಗಿರ್ಬೋದು. ಇವನ್ ಇನ್ ಇಸ್ ವೆನ್ ಹಿ ವಾಸ್ ಅ ವಿಲನ್ ಆಗಿ ಫೇಮಸ್ ವಿಲನ್ ಆದಾಗ್ಲೂ ಹಿ ಯೂಸ್ ಟು ಗೋ ಡಾನ್ಸ್ ಕ್ಲಾಸ್ಗೆಲ್ಲ ಹೋಗಿ ಯೂಸ್ ಟು ಲೈಕ್. ಸೊ ದಟ್ಸ್ ಒನ್ ರಿಯಲ್ ಇನ್ಸ್ಪಿರೇಷನ್. ಸೊ ಅದಕ್ಕೆ ಐ ಥಿಂಕ್ ಫಿಟ್ನೆಸ್, ವೆನ್ ಕಮ್ಸ್ ಟು ಫಿಟ್ನೆಸ್, ಇವಾಗ ನೀವು ನೋಡ್ತಾ ಇರ್ಬೋದು ಅವ್ರು ಸ್ಲಿಮ್, ದ ವೇ ಹಿ ಸ್ಲಿಮ್, ದ ವೇ ತಿಂತಾರೆ, ಬಟ್ ಸ್ಟಿಲ್ ಹಿ ಕೀಪ್ಸ್ ಹಿಸ್ ಸೆಲ್ಫ್ ಫಿಟ್. ಸೊ ಅದೇ ನನ್ಗೂ ಬಂದ್ಬಿಡೈತೆ. ಕಾಪಿ ಇನ್ ದ ಸೆನ್ಸ್ ಐ ಟೇಕ್ ಹಿಮ್ ಆಸ್ ಅ ರಿಯಲ್ ಇನ್ಸ್ಪಿರೇಷನ್. ಆಕ್ಟಿಂಗ್ ವೈಸು ಅಷ್ಟೇ, ಲೈಕ್ ಸರ್ಟನ್ ಥಿಂಗ್ಸ್ ವಾಟ್ ಹಿ ಟೀಚಸ್ ಮೀ, ಬಿಗ್ ಐ ಇನ್ಸ್ಪಿರೇಷನ್. ಆಲ್ವೇಸ್ ಟೆಲ್ ಯಂಗ್ಸ್ಟರ್ಸ್, ನೀವು ಸ್ಟಾರ್ ಆಗ್ತಿರೋ, ಸೂಪರ್ ಸ್ಟಾರ್ ಆಗ್ತಿರೋ ಅನ್ಬೇಕು, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಬಟ್ ಆಸೆ ಎಲ್ಲ ಈಡೇರ್ಬೇಕು ಅಂದ್ರೆ ಕಷ್ಟ ಪಡ್ತಾರೆ. ಆಮೇಲೆ ಫಸ್ಟ್ ವರ್ಕಿಂಗ್ ಹಾರ್ಡ್ ಅಂಡ್ ಆರೋಗ್ಯನ ಕಾಪಾಡ್ಕೊಳ್ಳಿ. ಯಾವುದೇ ಇದಕ್ಕೂ ಆರೋಗ್ಯ ಕೆಟ್ಟರೆ ಎವ್ರಿಥಿಂಗ್ ಇಸ್ ಲಾಸ್ಟ್. ಈವನ್ ಇಫ್ ಯು ಹ್ಯಾವ್ ವೆಲ್ತ್, ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ನಲ್ಲಿ ಇದ್ರು ನಿಮ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಎಂಜಾಯ್ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಮೊದಲು ಆರೋಗ್ಯವಂತರಾಗಿದ್ರೆ ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಯಾವ ಪಿಕ್ಚರ್ ಬೇಕಾದ್ರೂ ಮಾಡ್ಬೋದು, ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಮಾಡ್ಬೋದು. ಕೀಪ್ ವರ್ಕಿಂಗ್ ಹಾರ್ಡ್ ಅಂಡ್ ಒನ್ ಡೇ ವೆನ್ ಎ ಟೈಮ್ ಕಮ್ಸ್ ಯು ವಾಟ್ ಯು ಹ್ಯಾವ್ ಟು ಬಿಕಮ್, ಯು ವಿಲ್ ಬಿಕಮ್. ಅದಕ್ಕೋಸ್ಕರ ನಾನು ಆಲ್ವೇಸ್ ಐ ವಿಲ್ ಟೆಲ್ ದೆಮ್, ನಿಮ್ಮ ತಂದೆ ತಾಯಿ ನೆನೆಸ್ಕೊಂಡು ನೀವು ಕಷ್ಟಪಡ್ತೀರಿ, ಒಂದಲ್ಲ ಒಂದ್ ದಿವಸ ಸಮ್ ಸೂಪರ್ ನ್ಯಾಚುರಲ್ ಪವರ್ ಇಸ್ ದೇರ್ ದಟ್ ಗಿವ್ಸ್ ಯು ಎ ಚಾನ್ಸ್. ಆಮೇಲೆ ಅದನ್ನ ಬಹಳ ಕಾಲವರೆಗೂ ಉಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ಕಲ್ತ್ಕೊಳ್ಬೇಕು. ಅದನ್ನ ಮಾಡಿ ಅಂತ ಹೇಳ್ತಾರೆ. He keeps following it till today. ಸೊ ವೀಕ್ಷಕರೇ, ಬರೀ ತಿನ್ನೋದೊಂದೇ ಅಲ್ಲ, ಇದನ್ನ ಹೋಗ್ಬಿಟ್ಟು ಕರಗಿಸ್ಲೂಬೇಕು. ಸೊ ಕರಗ್ಸಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕಷ್ಟೇ. ಅಂಕಲ್, ಥ್ಯಾಂಕ್ ಯು ಫಾರ್ ದಿ ಮಟನ್ ಪೆಪ್ಪರ್ ಫ್ರೈ. ಆಮೇಲೆ ನಿಮ್ಗೆ ಹೇಳ್ಕೊಟ್ರ ಆಂಟಿಗೂ ತುಂಬಾ ಥ್ಯಾಂಕ್ಸ್. ನೀವು ಬಂದ್ ನಮಗ್ ಮಾಡ್ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. It's a pleasure. Hope you have enjoyed it. ನಿಮಗೆ ಬಹಳ ಇಷ್ಟವಾಗಿದೆ ಅಂತ ನಂಬಿದ್ದೀನಿ. ಹಾಗೆ ಇದನ್ನ ಮಾಡಿ ತಿಂದಂತ ಪ್ರೇಕ್ಷಕರು ಇಷ್ಟಪಟ್ಟು ನಿಮ್ಗೆ ಏನಾದ್ರು ಫೋನ್ ಮಾಡಿ ಅದು ಚೆನ್ನಾಗಿತ್ತು, ಪ್ರೋಗ್ರಾಮ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ I'll be the happiest person. And thank you once again and God bless you. Thank you so much. ಥ್ಯಾಂಕ್ ಯು. Okay ಧರ್ಮ, Thank you. carry on. ಸೊ ವೀಕ್ಷಕರೇ, ಇವತ್ತು ಧರ್ಮ ಅವರ ತಂದೆ ಕೀರ್ತಿರಾಜ್ ಅವರು ನಮ್ ಜೊತೆ ಇದ್ರು. ನಾಳೆ ಬರ್ತಿರೋರು ಮಾಡೋ ಅಡ್ಗೆನ ಕನ್ನಡದ ಸೂಪರ್ ಸ್ಟಾರ್ಸ್ ಆದ ಸುದೀಪ್, ದರ್ಶನ್ ಅವರೆಲ್ಲರೂ ಅವ್ರ ಮನೆಗೆ ಹೋಗಿ ಇಷ್ಟಪಟ್ಟು ತಿಂತಾರಂತೆ. ಸೊ ಯಾರು ಅಂತ ಕಾದ್ ನೋಡೋಣ, ಅವ್ರು ಏನ್ ಡಿಶ್ ಮಾಡ್ತಾರೆ ಅಂತ ಕಾತ್ರದಿಂದ ನಾನು ಕಾಯ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ನಮ್ಮಿಬ್ಬರ ಕಡೆಯಿಂದ ನಾಳೆಯವರೆಗೂ ನಿಮಗೆ ಬಾಯ್.